ಪುರಾಣ ಪ್ರಸಿದ್ಧ ಚುಂಚನಗಿರಿ ಕ್ಷೇತ್ರ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡಿ ಕಾಲ ಭೈರವನ ದರ್ಶನ ಮಾಡಿದ್ದಾರೆ. चुंचनगिरी महासंस्थान मठ अनुकंपा और अनुबंध नरेंद्र मोदी ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನರೇಂದ್ರ ಮೋದಿ ಜಿ ವೆರಿ ಹ್ಯಾಪಿ ವೆಲ್ಕಮ್ ಟು ಯು ಸರ್. ಮಂಡ್ಯದಲ್ಲಿ ಇವತ್ತು ಪ್ರಧಾನಿ ಮೋದಿ ಮೇನಿಯಾ ಎದ್ದಿತ್ತು. ಕಾಲ ಭೈರವನ ದರ್ಶನಕ್ಕೆ ಬಂದ ಪ್ರಧಾನಿ ಮೋದಿಗೆ ಲಕ್ಷಾಂತರ ಜನ ಭವ್ಯ ಸ್ವಾಗತ ಕೋರಿದ್ದಾರೆ. ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಿದ ಮೋದಿ ಆದಿ ಚುಂಚನಗಿರಿ ಮಠದ 9 ಜನಪರ ಕೆಲಸಗಳನ್ನು ವಿಶ್ವಕ್ಕೆ ಸಾರಿದ್ರು. ಬೆಳಗ್ಗೆ ಬೆಂಗಳೂರಿಗೆ ಬಂದಿಳಿದ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಭವ್ಯ ಸ್ವಾಗತ ಕೋರಿದ್ರು. ಈ ವೇಳೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಪ್ರಧಾನಿ ಮೋದಿಗೆ ಸಲ್ಲಿಸಿದ್ರು. ಬಳಿಕ ಸೇನಾ ಹೆಲಿಕಾಪ್ಟರ್ ಮೂಲಕ ಮಂಡ್ಯಕ್ಕೆ ಬಂದಿಳಿದ ಪ್ರಧಾನಿ ಮೊದಲು ಗೋರಕ್ಷಕನಾಥರ ಜ್ವಾಲಾಪೀಠ ದರ್ಶನ ಪಡೆದರು. ಬಳಿಕ ಕಾಲ ಭೈರವ ಸ್ವಾಮಿಯ ದರ್ಶನ ಪಡೆದ ನಮೋ ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆಗೊಳಿಸಿದ್ರು. ಮಂದಿರ ಉದ್ಘಾಟನೆ ಬಳಿಕ ಮೋದಿ ವೇದಿಕೆಗೆ ಬರ್ತಿದ್ದಂತೆ ಮೋದಿ ಮೋದಿ ಅನ್ನೋ ಘೋಷ ಮುಗಿಲು ಮುಟ್ಟಿತ್ತು. ಈ ವೇಳೆ ವೇದಿಕೆ ಮೇಲಿದ್ದ ನಿರ್ಮಲಾನಂದನಾಥ ಶ್ರೀಗಳು ಹಾಗೂ ದೇವೇಗೌಡರನ್ನ ಆತ್ಮೀಯವಾಗಿ ಮಾತಾಡಿಸಿದರು. ಬಳಿಕ ಮಾತಾಡಿದ ನರೇಂದ್ರ ಮೋದಿ ಆದಿಚುಂಚನಗಿರಿ ಮಠ ಹಾಗೂ ಶ್ರೀ ಬಾಲಗಂಗಾಧರನಾಥರ ಸಾಧನೆಗಳನ್ನು ಹಾಡಿ ಹೊಗಳಿದರು. चुंचनगिरी महासंस्थान मठ अन्न, अक्षर, आरोग्य, अध्यात्म, आश्रय, अरण्य, आकलु, अनुकंपा और अनुबंध इन 9 ಸಿದ್ಧಾಂತೋं पर कार्य करता है. ಇನ್ನು ಮೋದಿ ಬರ್ತಾರೆ ಅಂತ ಬಿಜಿಎಸ್ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿ ಅನುಪಮ್ ಮೋದಿಯ ಪೆನ್ಸಿಲ್ ಸ್ಕೆಚ್ ಬಿಡಿಸಿ ತಂದಿದ್ರು. ಇದನ್ನ ಪಡೆದ ಮೋದಿ ಸಂತಸ ವ್ಯಕ್ತಪಡಿಸಿದ್ರು. बट मैं बहुत खुश हूँ कि वो मुझे देखे और मेरा मतलब चित्र को स्केच जो बनाया था मैं उनको वो लिए, इससे मैं बहुत खुश हूँ. ಒಟ್ಟಿನಲ್ಲಿ ಆದಿಚುಂಚನಗಿರಿ ಮಠ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಪ್ರಧಾನಿ ಮೋದಿ ಕಾಲಭೈರವನನ್ನ ಕಣ್ತುಂಬಿಕೊಂಡ್ರೆ ಲಕ್ಷಾಂತರ ಜನ ನರೇಂದ್ರ ಮೋದಿ ಕಂಡು ಹಿರಿ ಹಿರಿ ಹೀಗಿದ್ದಾರೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.